ಮಂಗಳೂರಿನ ಒಂದು ಆಟೋ ಡ್ರೈವರ್ 900 ಕೋಟಿಯ ಸಾಫ್ಟ್ ಡ್ರಿಂಕ್ ಬ್ರ್ಯಾಂಡ್ ಅನ್ನು ಬಿಲ್ಡ್ ಮಾಡಿದ್ರು. ವೆಲ್ಕಮ್ ಟು ಝೀರೋ ಟು ಎಂಪೈರ್ ಎಪಿಸೋಡ್ ನಂಬರ್ 1, ದಿ ರಿಯಲ್ ಸ್ಟೋರೀಸ್ ಆಫ್ ಸೆಲ್ಫ್ ಮೇಡ್ ಲೆಜೆಂಡ್ಸ್. ಈ ನಮ್ಮ ಸೀರೀಸ್ ಅಲ್ಲಿ ನಾವು ಬಿಸ್ನೆಸ್ ಗಳು ಹೇಗೆ ಗ್ರೋ ಆಯ್ತು ಅಂತ ಹೇಳಿ ತಿಳಿಸ್ತೀವಿ. ಕಾರ್ಕಳದ ಸತ್ಯ ಎನ್ನುವರು ಒಂದು ರೈತ ಕುಟುಂಬದವರು, ಹಾಗೆ 12th ಡ್ರಾಪ್ ಔಟ್. ಅವರ ಜರ್ನಿಯನ್ನು ಆಸ್ ಆಟೋ ಡ್ರೈವರ್ ಆಗಿ ಸ್ಟಾರ್ಟ್ ಮಾಡಿ. ಸತ್ಯ ಅವರು ಹೀಗೇನೆ ಒಂದು ದಿವಸ ಬಾಂಬೆಗೆ ಹೋದಾಗ ಅವರು ಜಲ್ಜೀರೋ ಎನ್ನುವ ಸೋಡವನ್ನು ಟ್ರೈ ಮಾಡಿ. ಹಿ ವಾಸ್ ಬ್ಲೋನ್ ಅವೇ ಬೈ ದಿ ಟೇಸ್ಟ್. ಆ ಟೈಮ್ ಅಲ್ಲಿ ಫಾರಿನ್ ಬ್ರ್ಯಾಂಡ್ಸ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೆಮಿಕಲ್ ಫೀಲ್ಡ್ ಬೇವರೇಜಸ್ ಅನ್ನೆಲ್ಲ ಸೇಲ್ ಮಾಡ್ತಿತ್ತು. ನಾವು ನಮ್ಮದೇ ದೇಶದ ಬೇವರೇಜಸ್ ಗಳನ್ನೆಲ್ಲ ಕನ್ಸ್ಯೂಮ್ ಮಾಡ್ತಿರ್ಲಿಲ್ಲ. ಆಗ ಸತ್ಯ ಅವರು ಯೋಚನೆ ಮಾಡಿದ್ರು, ವೈ ನಾಟ್ ಬಾಟಲ್ ದಿಸ್ ಒಥೆಂಟಿಕ್ ಇಂಡಿಯನ್ ಟೇಸ್ಟ್. ಸೊ ಫಸ್ಟ್ ಇನ್ 2000 ಅವರು ಬಿಂದು ಮಿನರಲ್ ವಾಟರ್ ಎನ್ನುವ ಬ್ರ್ಯಾಂಡ್ ಅನ್ನು ಸ್ಟಾರ್ಟ್ ಮಾಡಿ. ಈ ಸೆಟಪ್ ನಲ್ಲಿ ಅವರು ಬಿಂದು ಜೀರಾ ಸೋಡದ ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಿದ್ರು. ಸೊ ಇನ್ 2002 ಇವರು ಈ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿ ಬಿಂದು ಜೀರಾವನ್ನು ಲಾಂಚ್ ಮಾಡಿದ್ರು. The taste is just perfect. Sold at a super affordable price of just ₹10. But wait, real genius move in ಬಾಕಿ ಇತ್ತು. ಸೊ ಸತ್ಯ ಅವರು ಡಿಸೈಡ್ ಮಾಡಿದ್ರು, ಇವರು ಕೊಕೋ ಕೋಲಾ ಹಾಗೂ ಪೆಪ್ಸಿ ಜೊತೆ ಕಂಪೀಟ್ ಮಾಡಲ್ಲ ಅಂತ. ಇದರ ಬದಲು ಇವರ ಬಾಟಲ್ಸ್ ಗಳನ್ನು ಬಸ್ ಸ್ಟ್ಯಾಂಡ್, ಕಿರಾಣಾ ಸ್ಟೋರ್ಸ್ ಹಾಗೂ ಗೂಡಂಗಡಿಯಲ್ಲಿ ಇಡ್ಲಿಕ್ಕೆ ಶುರು ಮಾಡಿದ್ರು. ಸಣ್ಣ ಅಂಗಡಿಗೆ ಹೋಗುವ ಜನರೆಲ್ಲರೂ ಕೂಡ ಕಡಿಮೆ ಬೆಲೆಯ ಜ್ಯೂಸ್ ಅನ್ನು ತಗೊಳ್ಳಿಕ್ಕೆ ಪ್ರಿಫರ್ ಮಾಡ್ತಾರೆ. ಇಲ್ಲಿಂದಲೇ ಬಿಂದು ಜೀರದ ಟೇಸ್ಟ್ ಜನರಿಗೆಲ್ಲರಿಗೂ ಕೂಡ ಇಷ್ಟ ಆಗ್ಲಿಕ್ಕೆ ಶುರುವಾಯಿತು. ಇಟ್ ವಾಸ್ ಕ್ರೇಜಿ ಬಟ್ ಬ್ರಿಲಿಯಂಟ್ ಮೂವ್. ಯಾಕಂದ್ರೆ ಈ ಸಣ್ಣ ಸಣ್ಣ ಶಾಪ್ ಗಳಿಂದಲೇ ಇಂಡಿಯಾದ ಮೆಜಾರಿಟಿ ಜನರು ಡ್ರಿಂಕ್ಸ್ ಪರ್ಚೇಸ್ ಮಾಡುದು. ದ ರಿಸಲ್ಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಕೇವಲ 35 ಲಕ್ಷದ ಇನ್ವೆಸ್ಟ್ಮೆಂಟ್ ಇಂದ ಸತ್ಯ ಅವರು ಬಿಂದು ಜೀರಾವನ್ನು 900 crores ನ ಆನ್ಯುವಲ್ ಸೇಲ್ಸ್ ತನಕ ಮುಟ್ಟಿಸಿದ್ರು. ಸೊ ಹೀಗೆ ಬಿಂದು ಜೀರಾ ಆಯ್ತು ಸೌತ್ ಇಂಡಿಯಾದ ಫೇವರೇಟ್ ಸಮ್ಮರ್ ಡ್ರಿಂಕ್. ನನಗೂ ಕೂಡ ಪರ್ಸನಲ್ ಆಗಿ ಬಿಂದು ಜೀರಾ ಅಂದ್ರೆ ತುಂಬಾ ಇಷ್ಟ. ನೆಕ್ಸ್ಟ್ ನಿಮ್ಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.